ಎಲ್ಲರಿಗೂ ನಮಸ್ಕಾರ. ಸೂಪರ್ ಮಾಮ್ ಅರುಣಾ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ವರಮಹಾಲಕ್ಷ್ಮಿ ಹಬ್ಬ ಬಂತಂದ್ರೆ ಹೆಣ್ಮಕ್ಳಿಗೆಲ್ಲ ತುಂಬಾನೇ ಖುಷಿ. ಈ ವರಮಹಾಲಕ್ಷ್ಮಿ ಹಬ್ಬ ಪ್ರತಿ ವರ್ಷ ಮಾಡ್ತಾ ಬಂದರೂ ಕೂಡ ಏನೋ ಒಂಥರ ಸಂತೋಷ, ಟೆನ್ಷನ್ ಅಂತಾನೆ ಹೇಳ್ಬೋದು. ಹೇಗಾಗುತ್ತೋ ಏನೋ, ಪೂಜೆ ಎಷ್ಟೊತ್ತಿಗಾಗುತ್ತೋ ಏನೋ, ನೈವೇದ್ಯ ಆಗುತ್ತೇನೋ, ಪೂಜೆ ಹೇಗೆ ಮಾಡ್ತೀವೇನೋ, ಏನಾದರೂ ಮರ್ತು ಬಿಡ್ತೀವೋ ಅಥವಾ ಏನಾದರೂ ಮಿಸ್ಟೇಕ್ ಮಾಡ್ತೀವೋ ಅಂತ ಎಲ್ರಿಗೂ ಒಂದು ಬುಗುಲು ಇದ್ದೇ ಇರುತ್ತಲ್ಲ. ಇನ್ನು ಹೊಸ್ದಾಗಿ ಸ್ಟಾರ್ಟ್ ಮಾಡೋರಾದರೆ ಇನ್ನು ಕೇಳಲೇಬೇಡಿ, ಅವ್ರಿಗೂ ಅಷ್ಟೇ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಒಂದು ಸ್ವಲ್ಪ ಯಾರಿಗಾದರೂ ಗಾಬರಿ ಇದ್ದೇ ಇರುತ್ತಲ್ಲ. ಅದಕ್ಕಾಗಿ ಇವತ್ತು ಅತ್ಯಂತ ಸರಳ ರೀತಿಯಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಹೇಗೆ ಮಾಡ್ಕೋಬೇಕು, ಹೊಸ್ದಾಗಿ ಮಾಡ್ಕೊಳ್ಳೋರು ಸಹಿತ ಅಷ್ಟೇ ಇದನ್ನು ನೋಡಿಕೊಂಡು ನಾನು ಹೇಳ್ತೀನಲ್ಲ ಅದನ್ನು ನೋಡಿಕೊಂಡು ಸಹಿತ ನೀವು ಪೂಜೆನ ಮಾಡ್ಬೋದು. ಪ್ರತಿ ವರ್ಷ ಮಾಡೋರು ಕೂಡ ಈ ವಿಡಿಯೋನ ನೋಡಿಕೊಂಡು ಮಾಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಆಲ್ರೆಡಿ ನಾನು ಲಾಸ್ಟ್ ಇಯರ್ ಕೂಡ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಈ ವರಮಹಾಲಕ್ಷ್ಮಿ ವ್ರತ 2ನೇ ಶುಕ್ರವಾರನ ಅಥವಾ 3ನೇ ಶುಕ್ರವಾರನ, ಅಂದರೆ 1ನೇ ತಾರೀಕ 8ನೇ ತಾರೀಕು ಅಂತ ಎಲ್ರಿಗೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಅದು ಹೇಗೆ, ಯಾವಾಗ, ಅವೆರಡು ತಪ್ಪಿದ್ರು ಕೂಡ ಮತ್ತೆ ಯಾವಾಗ ಮಾಡಬೇಕು ಅನ್ನೋದು ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ನೀವು ಏನೇನು ಸಾಮಾನು ತಂದ್ಕೋಬೇಕಂತ ಕೂಡ ಒಂದು ಪಟ್ಟಿ ಮಾಡಿ ಆದರೂ ಕೂಡ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಸಾಮಾನು ತಂದಿಟ್ಕೊಳ್ಳಿ. ಕೆಲವೊಂದು ಅಂದರೆ ಹಣ್ಣುಗಳು, ಎಲೆ, ಹೂವು, ತೆಂಗಿನಕಾಯಿ ಇವೆಲ್ಲ ಮೊದಲೇ ತಂದಿಟ್ಕೊಂಡ್ರೆ ಇರಂಗಿಲ್ಲಲ್ಲ, ನಾಳೆ ನಾಡಿದ್ದು ಅನ್ನೋ ಥರ ತಂದಿಟ್ಕೊಳ್ಳಿ. ಉಳಿದಿರೋ ಎಲ್ಲ ಸಾಮಾನು ಲೀಸ್ಟ್ ಹೇಳಿದ್ದೀನಿ ನಾನು, ಆ ರೀತಿ ತಂದಿಟ್ಕೊಂಡು ನೀವು ಒಂದಿನ ಬಿಫೋರೇ, ಅಂದರೆ ಶುಕ್ರವಾರ ಪೂಜೆ ಮಾಡ್ತೀವಲ್ಲ, ನೀವು ಗುರುವಾರನೇ ಎಲ್ಲ ಸಿದ್ಧತೆ ಮಾಡ್ಕೋಬೇಕು. ಮಾವಿನ ತಪ್ಪಲಿಂದ ಹಿಡಿದು ಪ್ರತಿಯೊಂದು ರಾತ್ರಿ ಸಿದ್ಧ ಮಾಡಿಟ್ಕೊಂಡ್ರು ಸಹಿತ ಬೆಳಗ್ಗೆ ಎದ್ದು ನೀವೆಲ್ಲ ಸ್ವಚ್ಛ ಮಾಡಿಕೊಂಡು ಮನೆ ಗುಡಿಸ್ಕೊಂಡು ನೀರು ಹೊಡೆದು ರಂಗೋಲಿ ಹಾಕಿ, ಆದರೆ ಸಾರಿಸಿ ರಂಗೋಲಿ ಹಾಕಿದ್ರು ತುಂಬ ಚೆನ್ನಾಗಿ, ಇಲ್ಲಾಂದರೆ ಕಲರ್ ನೀರು ಅಂತ ಬರುತ್ತಲ್ಲ ಆ ನೀರಾದರೂ ನೀವು ಹಾಕಿ ಕಲರ್ಫುಲ್ ಆಗಿ ರಂಗೋಲಿ ಹಾಕಿ, ಅದರಲ್ಲಿ ರಂಗೋಲಿ ಕಮಲ ಇದ್ರೆ ತುಂಬ ಚೆನ್ನಾಗಿ, ಯಾಕಂದರೆ ಕಮಲ ಪ್ರಿಯಳಲ್ಲ ಲಕ್ಷ್ಮಿ. ಹಾಗಾಗಿ ಒಂದು ಕಮಲನ ಇಡಿಸಿ ಕಲರ್ಫುಲ್ ಆಗಿ ರಂಗೋಲಿ ಹಾಕಿ, ತುಳಸಿ ಗಿಡದಲ್ಲಿ ಕೂಡ ತುಳಸಿ ಪೂಜೆ ಮಾಡಿ ದೀಪನ ಹಚ್ಚಿ ಅಲ್ಲಿ ಕೂಡ ಒಂದು ಚಿಕ್ಕದ ರಂಗೋಲಿ ಹಾಕಿ, ಆಮೇಲೆ ಹೊಸ್ಲಿ ಕೂಡ ಒರೆಸ್ಬೇಕು. ಅವತ್ತು ಸುಮ್ಮನೆ ನಾರ್ಮಲ್ ಆಗಿ ಹೊಸ್ಲಿ ಒರೆಸ್ಲಾರ್ದಂಗ ಒಂದು ಸ್ವಲ್ಪ ಚಿಟಿಕೆ ಅರಿಶಿನ ಹಾಕಿ ನೀರಿಂದ ಹೊಸ್ಲಿ ಮೇಲೆಲ್ಲ ಸಾರಿಸಿ ಅದಕ್ಕೆ ಅರಿಶಿನ ಮತ್ತು ಕುಂಕುಮದಿಂದ ಬೊಟ್ಟುಗಳನ್ನಿಟ್ಟು ರಂಗೋಲಿನ ಹಾಕಬೇಕು. ಮೊದಲಿಗೆ ನೀವು ಎಲ್ಲಿ ಪೂಜೆ ಮಾಡ್ತೀರಲ್ಲ ಅಲ್ಲಿ ಸ್ವಚ್ಛ ಮಾಡ್ಕೊಳ್ಳಿ. ಹಾಲಲ್ಲಿ ಮಾಡ್ತೀರಾ, ದೇವ್ರ ಮನೇಲಿ ಮಾಡ್ತೀರಾ, ಅಥವಾ ಟೇಬಲ್ ಮೇಲೆ ಮಾಡ್ತೀರಾ, ಮಣೆ ಮೇಲೆ ಮಾಡ್ತೀರಾ, ಅದನ್ನು ಸ್ವಚ್ಛ ಮಾಡಿ ಇಟ್ಕೊಳ್ಳಿ. ಟೇಬಲ್ ಮೇಲೆ ಕೂಡ್ಸೋದಾದ್ರೂ ಕೂಡ ಅದ್ರ ಮೇಲೆ ಒಂದು ಮಣೆನ ಇಡಬೇಕು, ಚಿಕ್ಕ ಮಣೆನ. ಮಣೆ ಮೇಲೆ ಕೂಡ ಅವಾಗೆಲ್ಲ ಆಕಳ ಸೆಗಣಿಯಿಂದ ಸಾರಿಸ್ತಾ ಇದ್ರು, ಈಗ ಅದು ಸಿಕ್ಕಲ್ಲ. ಅದಕ್ಕಾಗಿ ಒಂದು ಚಿಟಿಕೆ ಅರಿಶಿಣ ಹಾಕಿ ಸ್ವಲ್ಪ ತುಂಬಿದ ಕೊಡೋದು ನೀರು ಹಾಕಿ ಸಾರಿಸಿ ಅಲ್ಲಿ ಕೂಡ ಅಕ್ಕಿ ಹಿಟ್ಟಿಯಿಂದ ಅಷ್ಟದಳ ಪದ್ಮನ ಬರಿಬೇಕು. ಅಷ್ಟದಳ ಪದ್ಮ ಅಂತ ಎಲ್ರಿಗೂ ಗೊತ್ತೇ ಇರುತ್ತೆ. ಅದನ್ನ ಬರೆದು ಅದ್ರ ಮೇಲೆ ಒಂದು ತಟ್ಟೆನ ಇಡಿ. ಬೆಳ್ಳಿದಿದ್ರೆ ಬೆಳ್ಳಿದಿಡ್ರಿ, ಇಲ್ಲಾಂದ್ರೆ ರಾಗಿ, ಹಿತ್ತಾಳಿ ಯಾವ್ದಾದ್ರು ಇಡ್ರಿ. ಸ್ಟೀಲ್ ಮಾತ್ರ ಯಾವುದೇ ಕಾರಣಕ್ಕೂ ಇಡಬೇಡಿ. ಇಲ್ಲಾಂದ್ರೆ ಇವಾಗ ಅಡಿಗೆವು ತಟ್ಟೆ ಎಲ್ಲ ಬಂದಾವಲ್ಲ, ಆ ತಟ್ಟೆ ಇಟ್ಟರು ಪರವಾಗಿಲ್ಲ. ಸ್ಟೀಲ್ ಅಲ್ಲಿ ಕಬ್ಬಿಣ ಮಿಕ್ಸ್ ಇರುತ್ತೆ, ಅದಕ್ಕಾಗಿ ನಾನು ಸ್ಟೀಲ್ ಬೇಡ ಅನ್ನೋದು ಅಷ್ಟೇ. ಆ ತಟ್ಟೆ ಮೇಲೆ ಅಕ್ಕಿಯನ್ನ ಹಾಕಿ, ಅಕ್ಕಿ ಕೂಡ ಅಷ್ಟೇ, ಕೆಲವರು ಒಂದೊಂದ್ಸಲ ಅಕ್ಕಿ ಡಬ್ಬಲ್ ಇಟ್ಟಿರ್ತೀವಿ, ಹುಳ ಆಗ್ಬಿಟ್ಟಿರುತ್ತೆ, ಅವೇ ಅಕ್ಕಿ ತಂದು ಹಾಗೆ ಹಾಕ್ಬಿಡ್ತೀವಿ. ಆ ರೀತಿ ಹಾಕಬಾರ್ದು. ಅಕ್ಕಿನ ಸ್ವಚ್ಛ ಮಾಡಿಟ್ಕೊಳ್ಳಿ. ಇಟ್ಕೊಂಡು ಚೆನ್ನಾಗಿ ಒಂದ್ 2-3 ಬೊಕ್ಸೆ ಅಥವಾ 5 ಬೊಕ್ಸೆ ಹಾಕಿ, ಯಾಕಂದ್ರೆ ತಟ್ಟೆ ಮೇಲೆ ಕೊಡ ಇಡ್ತೀವೋ ಅಥವಾ ತೆಂಬಿಗೆ ಇಡ್ತೀವೋ ಅದು ಅಲ್ಗಾಡ್ಬಾರ್ದಲ್ಲ. ಹಾಗಾಗಿ ಅಕ್ಕಿಯನ್ನ ಹಾಕಿ ಅದ್ರ ಮೇಲೆ ಕೂಡ ಕೈಯಿಂದ ಅಥವಾ ಉದಿನ ಕಡ್ಡಿ ಪುಲ್ಲೆಯಿಂದ ಅಷ್ಟದಳ ಪದ್ಮನ ಬರೀರಿ. ಇಲ್ಲ ಕೆಳಗಡೆ ನೀವು ಅಷ್ಟದಳ ಪದ್ಮ ಬರೆದಿರ್ತೀರಲ್ಲ, ಮೇಲ್ಗಡೆ ಅಕ್ಕಿ ಮೇಲೆ ಶ್ರೀ ಅಂತ ಕೂಡ ಬರಿಬೋದು. ಬರೆದ್ಮೇಲೆ ಆ ಕಡೆ ಈ ಕಡೆ 2 ಲೈನ್ಗಳನ್ನ ಹೇಳಿರಿ. ಯಾವತ್ತೇ ಆಯ್ತು ರಂಗೋಲಿ ಹಾಕಿದ್ಮೇಲೆ ಹಾಗೆ ಬಿಡಬಾರ್ದು. ಆ ಕಡೆ 2 ಈ ಕಡೆ 2 ಈ ತರ ರಂಗೋಲಿನ ಎಳೆಗಳನ್ನ ಹೇಳಿಬೇಕು. ಅದಾದ್ಮೇಲೆ ಒಬ್ಬೊಬ್ರು ಹೈಟ್ ಬರಬೇಕು ಅಂತ ಹೇಳಿ ಕೆಳಗಡೆ ಕೊಡ ಇಟ್ಟು ಮೇಲೆ ತಂಬಿಗೆನ ಇಡ್ತಾರೆ, ಹಾಗೂ ಕೂಡ ಮಾಡ್ತಾರೆ. ನಿಮ್ಮ ಮನೇಲಿ ಹೇಗಿರುತ್ತೋ ಹಾಗೆ ಮಾಡೋರಾಯ್ತಂದ್ರೆ ಕೆಳಗಡೆ ಅಕ್ಕಿಯನ್ನ ಹಾಕಿ, ಅದರಲ್ಲಿ ಅಕ್ಕಿಯನ್ನ ಹಾಕಿದ್ರೆ ಅದು ಅಲ್ಗಳಾರ್ದಂಗೆ ಕೂತ್ಕೊಳ್ಳುತ್ತೆ. ಅದ್ರ ಮೇಲೆ ನೀವು ಕಳಸ ತುಂಬ್ತಿರಲ್ಲ, ಅದಕ್ಕೆ ನೀರನ್ನ ತುಂಬಿ. ನಾನು ಹೇಳಿದ್ರೆ ಸ್ಟೀಲ್ ತೆಂಬಿಗೆ ಬೇಡ, ರಾಗಿ ಅಥವಾ ಹಿತ್ತಾಳಿ ಯಾವುದೇ ನೀವು ಪೂಜೆಗೆ ಬಳಸ್ತೀವಿ, ಅಕ್ಕಿನ ಪೂರ್ತಕ್ಕೆ ಮಾತ್ರ. ನೀವು ಅಲಂಕಾರಕ್ಕಾಗಿ ನೀವು ಪ್ಲಾಸ್ಟಿಕ್ ಅನ್ನ ಬಳಸ್ರಿ, ಸ್ಟೀಲ್ ಅನ್ನ ಬಳಸ್ರಿ, ಏನು ಸಂಬಂಧ ಇಲ್ಲ. ಬಟ್ ಅಕ್ಕಿ ಕಳಸ ಸ್ಥಾಪನೆ ಏನ್ ಮಾಡ್ತಿರಲ್ಲ ನೀವು ಲಕ್ಷ್ಮಿನ, ಅದು ಮಾತ್ರ ಇರಬಾರ್ದು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ತೆಂಬಿಗೆ ಮೇಲೆ ತುಂಬಿದ ಕೊಡೋ ನೀರನ್ನ ತಗೊಳ್ಳಿ. ಪೂರ ಕೊಡ ತುಂಬ ಹಾಕ್ಬೇಡ್ರಿ, ಸ್ವಲ್ಪ ಇಷ್ಟು ಕಡಿಮೆ ಇರಲಿ. ಯಾಕಂದ್ರೆ ನೀವು ಕಾಯಿ ಇಟ್ಟಾಗ ತುಳುಕುತ್ತೆ. ನೀವು ಸೀರೆ ಉಡಿಸ್ತೀರಿ ಅಥವಾ ಸೀರೆ ಇಡ್ತೀರಿ, ಅಲ್ಲೆಲ್ಲ ನೀರೆಲ್ಲ ಸೀರೆಗೆ ಅಂಟ್ಕೊಳ್ಳುತ್ತೆ. ಆಮೇಲೆ ಇಟ್ಟಿರೋದೆಲ್ಲ ನೀರು ಸೋರ್ಬಿಡುತ್ತಲ್ಲ, ಚೆನ್ನಾಗಿ ಕಾಣಿಸಂಗಿಲ್ಲ. ಹಾಗಾಗಿ ಒಂದು ಸ್ವಲ್ಪ ಕಡಿಮೆ ನೀರನ್ನ ಇಟ್ಕೊಳ್ಳಿ. ಅದರಲ್ಲಿ ಮೊದಲಿಗೆ ಅರಿಶಿನ ಕುಂಕುಮನ ಹಾಕಿ, ಅದಾದ್ಮೇಲೆ ಒಂದು ಹೂವನ್ನ ಹಾಕಿ. ಇಷ್ಟಂದ್ರೂ ಕಂಪಲ್ಸರಿ ಎಲ್ಲರ ಹತ್ರ ಇದ್ದೇ ಇರುತ್ತೆ. ಇನ್ನು ನಿಮ್ಮ ಹತ್ರ ಇನ್ನೂ ಇತ್ತು ಅಂದ್ರೆ ಒಂದು ಕಾಯಿನ್ ಹಾಕಿ, ಬೆಳ್ಳಿ ಕಾಯಿನ್ ಆದ್ರೂ ಪರವಾಗಿಲ್ಲ, ಇಲ್ಲಾಂದ್ರೆ ಈಗೆಲ್ಲ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಗ್ರಂಥಿ ಅಂಗಡಿಗಳಲ್ಲಿ, ಅವುಗಳನ್ನ ತಂದನ್ನ ಹಾಕ್ಬೋದು. ಇಲ್ಲಾಂದ್ರೆ ರಾಗಿದಾಗ್ಲಿ
ಇಲ್ಲಾಂದ್ರೆ 5 ರೂಪೀಸ್ ಕಾಯಿನ್, 10 ರೂಪೀಸ್ ಕಾಯಿನ್, ಅದು ಕೂಡ ತಾಮ್ರದಿರುತ್ತಲ್ಲ ಅದು ಕಾಯಿನ್ ಹಾಕಿ. ಆಮೇಲೆ ಬಂಗಾರ ಚೂರುನು ಹಾಕ್ಬೇಕು. ಇದ್ರೆ ಬಂಗಾರ ಚೂರು, ಇಲ್ಲಾಂದ್ರೆ ನಿಮ್ಮ ಹತ್ರ ಉಂಗುರ ಇರುತ್ತಲ್ಲ, ಉಂಗುರ ಆಗ್ಲಿ, ಮೂಗ್ಬೊಟ್ಟಾಗ್ಲಿ ಅಥವಾ ಕಿವಿ ಓಲೆ, ಏನಾದ್ರೂ ಒಂದು ಬಂಗಾರ ತುಣುಕನ ಅದರಲ್ಲಿ ಹಾಕಿ ಇಟ್ಟು ಹಾಕಿ. ಇಲ್ಲಂದ್ರೆ ಪರವಾಗಿಲ್ಲ. ಮತ್ತೆ ನೀವು ಹಾಕಿದ್ಮೇಲೆ ಕಳಸ ವಿಸರ್ಜನೆ ಏನ್ ಮಾಡ್ತಿರಲ್ಲ ಅವಾಗ ನೆನ್ಪಿಟ್ಕೊಂಡು ಫಸ್ಟ್ ಉಂಗುರನ ತೆಗಿಬೇಕು. ಜವಾದಿ ಪೌಡರ್ ಹಾಕಿ, ಪಚ್ಚ ಕರ್ಪೂರನ ಹಾಕಿ, ಜವಾದಿ ಪೌಡರ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ರೋಸ್ ವಾಟರ್ ಹಾಕಿ, ಪಚ್ಚ ಕರ್ಪೂರ ಅಂತ ಸಿಕ್ಕತ್ತೆ, ಸ್ವಲ್ಪ ಪಚ್ಚ ಕರ್ಪೂರ ಹಾಕಿ, ಇದೆಲ್ಲ ಹಾಕೋದ್ರಿಂದ ಘಮ ಬರುತ್ತೆ ಅನ್ಮಾತು. ಕೆಲವರೆಲ್ಲ ಡ್ರೈ ಫ್ರೂಟ್ಸ್ ಹಾಕ್ತಾರೆ. ಯಾವುದೇ ಕಾರಣಕ್ಕೂ ಡ್ರೈ ಫ್ರೂಟ್ಸ್ ಮಾತ್ರ ನೀರಲ್ಲಿ ಹಾಕ್ಬೇಡಿ, ಅವು ಹಾಳಾಗ್ತವ. ಲಾವಂಚ ಬೇರು ತಗೊಳ್ಳಿ ಅಂತ ಹೇಳಿದ್ದೆ ನನ್ನ ಪೂಜೆ ಸಾಮಾನಲ್ಲಿ. ಲಾವಂಚ ಬೇರು ತಗೊಂಡಿದ್ರೆ ಅದು ಕೂಡ ನೀರಲ್ಲಿ ಹಾಕ್ಬೋದು. ಅದ್ರ ಮೇಲ್ಗಡೆ 5 ವೀಳ್ಯದೆಲೆ ಅಥವಾ ಮಾವಿನ ಎಲೆ ಇಟ್ಟು ಒಂದ್ರ ಪಕ್ಕದಲ್ಲೇ ಇಡಿ. ಅದ್ರ ಮೇಲೆ ಕಾಯಿ ಇಡಿ. ನಾವು ಅದ್ರ ತುಂಬಿದ ಕಾಯಿ ಇಡ್ತೀವಿ. ಕೆಲವೊಬ್ರು ಪೀಸ್ ತೆಗೆದಿರುವಂತ ಕಾಯಿ ಕೂಡ ಇಡ್ತಾರೆ. ಅಂದ್ರೆ ಜುಟ್ಟು ಮೇಲೆ ಮಾಡಿ ಇಡಿ. ಫಸ್ಟ್ ಕಾಯಿಗೆ ಸುತ್ತ ಅರಿಶಿನ ಹಚ್ಚಿ ಮಧ್ಯದಲ್ಲಿ ಕುಂಕುಮ ಇಡಿ. ಮುಖ ಇಡೋರಾಯ್ತಂದ್ರೆ, ಇಲ್ಲ ನಾವು ಮುಖ ಇಲ್ಲ ಕಾಯಿಗೆ ಶೃಂಗಾರ ಮಾಡ್ತೀವಿ ಅನ್ನೋದಾದ್ರೆ ಈ ರೀತಿ ಹಚ್ಚಿ ತಿಲ್ಕ ಬೊಟ್ಟು ಅಂತ ಹಚ್ತಾರಲ್ಲ, ಆ ರೀತಿ ಕುಂಕುಮ ಅರಿಶಿಣದಿಂದ ಹಚ್ಚಿ ಶೃಂಗಾರ ಮಾಡ್ಕೊಳ್ಳಿ. ಮುಖ ಇತ್ತಂದ್ರೆ ಮುಖವಾಡ ಹಾಕಿ, ಇಲ್ಲಾಂದ್ರೆ ಅಷ್ಟೇ ಇಟ್ಟು ಆಮೇಲೆ ನೀವು ಬ್ಲೌಸ್ ಪೀಸ್ ಏರಿಸ್ತಿರೋ ಅಥವಾ ಸೀರೆ ಏರಿಸ್ತಿರೋ ಅದನ್ನ ಉಡಿಸಿ. ಬ್ಲೌಸ್ ಪೀಸ್ ಏರ್ಸೋದಾದ್ರೆ ಮೇಲೆ ಈ ತರ ಕುಬ್ಸದ ಕಣ ತರ ಹಾಕಿ, ಇಲ್ಲ ಸೀರೆ ಏರಿಸ್ತೀವಿ ಅಂದ್ರೆ ನೀವು ಸೀರೆ ಉಡ್ಸೋದು ಗೊತ್ತೇ ಇದೆ ಈಗ ಎಲ್ರಿಗೂ. ಹೊಸ್ದಾಗಿ ಉಡ್ಸೋರಾದ್ರೆ ಅದು ಕೂಡ ನೀವು ಯೂಟ್ಯೂಬ್ ಅಲ್ಲಿ ನೋಡಿ ಕಲಿಬಹುದು. ಸೀರೆ ಉಡಿಸಿ ಅದಾದ್ಮೇಲೆ ಆಕೆಗೆ ಗೆಜ್ಜೆ ವಸ್ತ್ರನ ಹಾಕ್ಬೇಕು. ಫಸ್ಟ್ ಮುಖ್ಯವಾಗಿ ಗೆಜ್ಜೆ ವಸ್ತ್ರ ಹಾಕಿದ್ಮೇಲೆ ತಾಳಿ ಇತ್ತು. ಕೆಲವರೆಲ್ಲ ತಾಳಿ ಮಾಡ್ಸಿರ್ತಾರೆ ಈಗ ಪ್ರತಿ ವರ್ಷ ಮಾಡ್ಕೊಂತ ಬಂದವರು. ಆ ತಾಳಿನ ಹಾಕಿ, ಇಲ್ಲ ಅಂದ್ರೆ ಅರ್ಶಿಣ ದಾರ ತಗೊಳ್ಳಿ. ಇಲ್ಲ ಬಿಳಿ ದಾರ ಇತ್ತಂದ್ರೆ ಸ್ವಲ್ಪ ತೇವ ಮಾಡಿ ಅರ್ಶಿಣ ಹಚ್ಚಿ ಅರ್ಶಿಣ ಕೊಂಬನ್ನ ಕಟ್ಟಿ. ನಾನು ಆಲ್ರೆಡಿ ಮಕ್ಕಳು ಅರ್ಶಿಣ ತಗೊಳ್ಳಿ ಅಂತ ಹೇಳಿದ್ನಲ್ಲ, ಅದಕ್ಕಾಗಿನೇ ದಾರದಿಂದ ಅರ್ಶಿಣ ಕೊಂಬನ್ನ ಕಟ್ಟಿ 5 ಆ ಕಡೆ 2 ಈ ಕಡೆ 3 5 ಗಂಟೆ ಹಾಕಿ ಆಕೆಗೆ ಹಾಕಿ. ನೀವು ಮುತ್ತು, ಹವಳ, ಪಚ್ಚೆ ಇವೆಲ್ಲ ಆಕೆಗೆ ತುಂಬಾನೇ ಇಷ್ಟ ಅಲ್ಲ, ಹಾಗಾಗಿ ಮುತ್ತಿನ ಸರ ಆಗ್ಲಿ ಅಥವಾ ಅವಳ ಸರ ಆಗ್ಲಿ ಅವುಗಳನ್ನ ಹಾಕಿ. ಆಮೇಲೆ ಬಳೆ ತಂದಿರ್ತಿರಲ್ಲ, ಕೆಲವರಿಗೆ ಕೈ ತರ ಮಾಡಿರ್ತಾರೆ, ಬಳೆ ಆದ್ರೆ ಹಾಕಿ, ಇಲ್ಲಾಂದ್ರೆ ಮುಂದುಗಡೆ ಇಡಬಹುದು. ಆಮೇಲೆ ನೀವು ಹೂವಿನ ಹಾರ ಹಾಕಿ. ಈಗ ಕೆಲವರು ಆರ್ನಮೆಂಟ್ಸ್ ಲಕ್ಷ್ಮಿಗೆ ಅಂತಾನೆ ಕೆಲವರು ಇಟ್ಟಿರ್ತಾರೆ. ಅಂತವ್ರಾದ್ರೂ ಕೂಡ ಅದನ್ನ ಸ್ವಲ್ಪ ಒರೆಸಿ ಕ್ಲೀನ್ ಮಾಡಿ, ಹಾಲು ಹೆಂಗ ಪಂಚಾಮೃತಕ್ಕೆಲ್ಲ ಇಟ್ಕೊಂಡಿರ್ತಾರಲ್ಲ ಅದರಲ್ಲಿ ಸ್ವಲ್ಪ ಹದ್ದಿ, ಅಂದ್ರೆ ಸ್ವಲ್ಪ ತಳದು, ಕೆಲವೊಂದು ಹದ್ದಿದ್ರೆ ಮತ್ತೆ ಹಾಳಾಗ್ತವ, ಸ್ವಲ್ಪ ಅದನ್ನ ಕ್ಲೀನ್ ಮಾಡ್ಕೊಂಡು ದೇವಿಗೆ ಹಾಕಿ. ಇಲ್ಲ ನಾವು ಹಾಕೊಂಡಿರುವಂತ ಒಡವೆಗಳನ್ನ ಕೂಡ ಲಕ್ಷ್ಮಿಗೆ ಹಾಕ್ತಿವಲ್ಲ, ನಾವು ಹಾಕೊಂಡಿರ್ತೀವಿ ಅದು ಕೂಡ ಹಾಗೆ ಹಾಕ್ಬಾರ್ದು. ಅದು ಕೂಡ ಅಷ್ಟೇ ಸ್ವಲ್ಪ ಹಾಲಿನಿಂದ ಅಥವಾ ನೀರಿನಿಂದ ಅದನ್ನ ಶುಭ್ರ ಮಾಡಿ ಅದನ್ನ ಲಕ್ಷ್ಮಿಗೆ ಹಾಕ್ಬೇಕು. ಆಮೇಲೆ ಹೂವಿನ ಹಾರ ತಂದಿತ್ತಂದ್ರೆ ಹೂವನ್ನ ಹಾರ ಮಾಡಿ ಹಾಕಿ, ಇಲ್ಲಾಂದ್ರೆ ಒಂದು ಹೂವಾದ್ರೂ ಹೇರಿಸಿ. ಕೆಲವರು ಸೂಸ್ಕ ತಂದಿರ್ತಾರೆ, ಕೆಲವರು ಮಣಿ ಸೂಸ್ಕ ತಂದಿರ್ತಾರೆ, ಕೆಲವರು ಹೂವಿಂದೇ ಸೂಸ್ಕ ಮಾಡಿರ್ತಾರೆ. ಅದನ್ನ ಹಾಕಿ ತಲೆ ಮೇಲೆ ಹಾಕಿ ಕಟ್ಟಬೇಕು. ಲಕ್ಷ್ಮಿಗೆ ಮೇಲೆ ಆಯ್ತು. ಇನ್ನ ಕೆಳಗಡೆ ಮುಂದ್ಗಡೆ ನೀವು ಬಲಗಡೆ ಅಥವಾ ಎಡಗಡೆ ಮುಂದ ನಿಮ್ಗೆ ಎಲ್ಲಿ ಪ್ಲೇಸ್ ಇರುತ್ತಲ್ಲ ಅಲ್ಲಿ ತಗೊಳ್ಳಿ. 2 ವೀಳ್ಯದೆಲೆ ತಗೊಂಡು ಅದ್ರ ಮೇಲೆ ಗಣಪನ ಪ್ರತಿಷ್ಠಾಪನೆ ಮಾಡ್ಬೇಕು. ಗಣೇಶನ ವಿಗ್ರಹ ಇತ್ತು ಅಂದ್ರೆ ಗಣೇಶನ ವಿಗ್ರಹ ತಗೊಳ್ಳಿ. ಇಲ್ಲಾಂದ್ರೆ ಬೊಟ್ಟಡಿಕೆ ಅಂತ ಬರುತ್ತೆ, ಗುಂಡಡಿಕೆ ಅಂತೀವಲ್ಲ, ಆ ಗುಂಡಡಿಕೆ ಕೂಡ ಗಣಪತಿ ಸ್ವರೂಪ ಅಂತ ಪೂಜೆ ಮಾಡ್ಬೋದು. ಅದನ್ನು ನಮ್ಗೆ ಟೈಮಿಗೆ ಇಲ್ಲ ಅಂತಂದ್ರೆ ಮನೇಲಿ ಅರ್ಶನ ಅಂತ ಇದ್ದೇ ಇರುತ್ತಲ್ಲ, ಅರ್ಶನದಿಂದ ಗಣಪತಿನ ಮಾಡಿ ಆ ಎಲೆ ಮೇಲೆ ಇಡಬೇಕು. ಇಟ್ಟ ಮೇಲೆ ಅದಕ್ಕೂ ಕೂಡ ಗಂಧ ಕುಂಕುಮನ ಹಚ್ಚಿ ಅಥವಾ ವಿಭೂತಿ ಕುಂಕುಮನ ಹಚ್ಚಿ ಒಂದು ಹೂವನ್ನ ಏರಿಸಿ, ಅದಕ್ಕೂ ಕೂಡ ಗೆಜ್ಜೆ ವಸ್ತ್ರನ ಏರಿಸಿ. ಆಮೇಲೆ ಗಣಪನಿಗೆ ಗರಿಕೆ ತುಂಬಾ ಇಷ್ಟ ಅಲ್ಲ, ಹಾಗಾಗಿ ಗರಿಕೆ ಅಥವಾ ಒಂದು ಹೂವು ಏರಿಸಿ. ಇದಾದ್ಮೇಲೆ ಅದಕ್ಕೆ ನೈವೇದ್ಯಕ್ಕಾಗಿ ಬೆಲ್ಲ ಅಥವಾ ಕಡಲೆ ಸಕ್ಕರೆ ಅದನ್ನ ನೈವೇದ್ಯಕ್ಕೆ ಇಟ್ಬಿಡಿ. ಈ ಕಡೆ ಲಕ್ಷ್ಮಿಗೆ ಉಡೇಕಿ ಸಾಮಾನೆಲ್ಲ ಇಟ್ಕೋಬೇಕು ನೀವು. ಸೀರೆ ಉಡಿಸಲಿ ಅಥವಾ ಬ್ಲೌಸ್ ಉಡಿಸಲಿ ಯಾವುದೇ ಇರಲಿ, ಒಂದು ತಟ್ಟೆಯಲ್ಲಿ ಒಂದ್ ಸ್ವಲ್ಪ ಅಕ್ಕಿನ ಹಾಕಿ, 5 ಇಡಿಕೆ ಅಕ್ಕಿನ ಹಾಕಿ, ಇಲ್ಲಾಂದ್ರೆ 1 ಇಡಿಕೆ 2 ಇಡಿಕೆ ಆದ್ರೂ ನಡೀತದ. ಆ ಅಕ್ಕಿಯನ್ನ ಹಾಕಿದ್ಮೇಲೆ 2 ಎಲೆ 2 ಅಡಿಕೆ 2 ಅರ್ಶಿಣ ಕೊಂಬು, ಕೊಬ್ಬರಿ ಬಟ್ಲ. ನಾವಾದ್ರೆ ಒಂದೇ ಇಡ್ತೀವಿ, ನಿಮ್ ಮನೇಲಿ ಹೇಗಿರುತ್ತೋ ಹಾಗೆ. ನಾವು ಲಕ್ಷ್ಮೀ ಪೂಜೆಗೆ ಯಾವಾಗ್ಲೂ ಒಂದೇ ಇಡೋದು ಕೊಬ್ಬರಿ ಬಟ್ಲನ. 1 ಕೊಬ್ಬರಿ ಬಟ್ಲ ಇಡಿ. ನಿಮ್ ಕಡೆ 2 ಇಡ್ತೀವಂದ್ರೆ 2 ಕೂಡ ಇಡ್ಬೋದು. 1 ಕೊಬ್ಬರಿ ಬಟ್ಲನ ಇಟ್ಟು 2 ಉತ್ತುತ್ತಿ, 2 ಕಲ್ಸಕ್ರಿ ತುಂಡು, ಆಮೇಲೆ ಉಡೇಕಿ ಸಾಮಾನ್ ಅಂತ ಬರುತ್ತೆ. ಅದರಲ್ಲಿ ಚಿಕ್ಕದೊಂದು ಕನ್ನಡಿ ಇರುತ್ತೆ, ಕಾಡಿಗೆ ಇರುತ್ತೆ, ಬಾಚಣಿಗೆ ಇರುತ್ತೆ, ಸಿಂಧೂರ ಇರುತ್ತೆ. ಎಲ್ಲ ನೀವು ಗ್ರಂಥಿ ಅಂಗಡಿಗಳಲ್ಲಿ ಅಥವಾ ಲೇಡೀಸ್ ಕಾರ್ನರ್ ಅಲ್ಲಿ ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಉಡೇಕಿ ಸಾಮಾನು ಅಂತ ಹೇಳಿದ್ರೆ ಕೊಡ್ತಾರೆ. ಅದನ್ನ ತಂದು ಮಡಿಲಕ್ಕೆಯಲ್ಲಿ ಇಡ್ಬೇಕು. ತಟ್ಟೆನ ತಗೊಳ್ಳಿ. ನೀವು ಹಣ್ಣು ತಗೊಂಡಿರ್ತೀರಲ್ಲ, 5 ದಿನಸಿನ ಹಣ್ಣು ತಗೊಂಡಿದ್ದೀರೋ ಅಥವಾ 2 ದಿನಸಿನ ಹಣ್ಣು ತಗೊಂಡಿದ್ದೀರೋ, 2 ಆದ್ರೂ ಪರವಾಗಿಲ್ಲ, ಹಣ್ಣನ್ನ ಇಡಿ. ಒಂದ್ ಕಡೆ ಬಟ್ಲ ತಗೋತಿರೋ ಅಥವಾ ಪ್ಲೇಟ್ ತಗೊಂತಿರೋ, ನಿಮ್ಮ ಅನುಕೂಲಕ್ಕ ನಿಮ್ ಪ್ಲೇಸ್ ನೋಡಿ ಅದನ್ನ ತಗೊಂಡು. ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಹೇಳಿದ್ದೆ ಪೂಜಾ ಸಾಮಾನುಗಳಲ್ಲಿ. ಅದರಲ್ಲಿ ಕೌಡೆ 6, ಗೋಮತಿ ಚಕ್ರ 6, ತಾವರೆ ಬೀಜ 6, 6 ಲವಂಗ, 6 ಏಲಕ್ಕಿ, 6 ಬಾದಾಮಿ, 6 ದ್ರಾಕ್ಷಿ, 6 ಗುಲಗಂಜಿ,
ಎಲ್ಲ ಆಕೆಗೆ ಪ್ರಿಯವಾದ ವಸ್ತುಗಳೆಲ್ಲ ಇಷ್ಟ ಹೇಳಿದ್ರೆ ಅವೆಲ್ಲ ಒಂದು ಬಟ್ಲದಲ್ಲಿ ಹಾಕಿ ಆಕೆ ಮುಂದೆ ಇಡಿ. ಆಮೇಲೆ ಇನ್ನೊಂದು ಬಟ್ಲದಲ್ಲಿ 33 ಕಾಯಿನ್ಸ್ ತಗೊಳ್ಳಿ ಅಂತ ಕೂಡ ಹೇಳಿದೆ. ನೀವು 5 ರೂಪಾಯಿ ಕಾಯಿನ್ ಆಗ್ಲಿ, 10 ರೂಪಾಯಿ ಕಾಯಿನ್ ಆಗ್ಲಿ, ಅಥವಾ 20 ರೂಪಾಯಿದು ಕೂಡ ಈಗ ತಾಮ್ರದ ಕಾಯಿನ್ ಬಂದಿದೆ. ತಾಮ್ರದ ಕಾಯಿನ್ 33 ಜಮಾ ಮಾಡಿ 33ನ್ನ ಇಡಬೇಕು. ಇಲ್ಲಿ ದುಡ್ಡು ಕೌಂಟ್ ಬರೋದಿಲ್ಲ, ಇಲೆಗಳೇ ಎಣಿಸ್ಬೇಕು. 33 ನಮ್ಗೆ 5 ರೂಪಾಯಿವು 10 ರೂಪಾಯಿವು ಸಿಕ್ಕಿಲ್ಲ ಅನ್ನೋದಾದ್ರೆ ಅವೆಷ್ಟು ಸಿಕ್ಕವೋ ಅವಿಡ್ರಿ. ಕಡಿಮೆ ಬಿದ್ದಿದ್ದವ್ರನ್ನ 1 ರೂಪಾಯಿ ಬಿಲ್ಲೆ ಅಥವಾ 2 ರೂಪಾಯಿ ಬಿಲ್ಲೆ ಕಾಯಿನ್ಸ್ ಅನ್ನ ತಗೊಂಡು 33 ಕಾಯಿನ್ಸ್ ಕೂಡ ಒಂದು ಬಟ್ಲದಲ್ಲಿ ಇಡಿ. ಕೆಲವರು ದುಡ್ಡು ಇಡ್ತಾ ಇರ್ತಾರೆ. ದುಡ್ಡಿಟ್ರೆ ಬಹಿರಂಗವಾಗಿ ತಟ್ಟೆ ಮೇಲೆ ದುಡ್ಡೆಲ್ಲ ಹರಡಿ ಇಡಬೇಡಿ. ನೀವು ಸೀರೆ ಉಡಿಸಿರ್ತೀರಿ ಅಥವಾ ಹೂಗಳನ್ನ ಹಾಕಿರ್ತೀರಿ, ಸ್ವಲ್ಪ ಜನರಿಗೆ ಕಂಡು ಕಾಣದ ಹಾಗೆ ಇರಬೇಕು. ಆ ರೀತಿ ದುಡ್ಡನ್ನ ಇಡಿಬೇಕಾದ್ರೆ ದುಡ್ಡನ್ನ ಇಡಿ. ದೀಪ ಸ್ತಂಭಗಳನ್ನ ತಗೊಳ್ಳಿ. ಆಮೇಲೆ ತುಪ್ಪದ ದೀಪ ಹಚ್ಚೋದಕ್ಕೆ ಕೂಡ 2 ದೀಪಗಳನ್ನ ತಗೊಳ್ಳಿ. ಆ ಕಡೆ ಈ ಕಡೆ ದೀಪನ ಕೆಳಗಡೆ ಇಡ್ಲಾರ್ದಂಗ ಒಂದು ಪ್ಲೇಟ್ ಹಾಕಿ ಪ್ಲೇಟ್ ಮೇಲೆ ದೀಪ ಸ್ತಂಭನ ಇಡಬೇಕು. ಅದಕ್ಕೂ ಕೂಡ ಗಂಧ ಕುಂಕುಮ ಹಚ್ಚಿ ಒಂದು ಹೂವು ಏರಿಸಿ, ದೀಪಕ್ಕೂ ಕೂಡ ಹೂವು ಏರಿಸಿ ಪ್ಲೇಟ್ ಅಲ್ಲಿ ಆ ಕಡೆ ಈ ಕಡೆ ಇಟ್ಕೊಳ್ಳಿ. ಇನ್ನು ಅದಾದ್ಮೇಲೆ ಲಕ್ಷ್ಮಿಗೆ ನೈವೇದ್ಯಕ್ಕಾಗಿ ನೀವು ಕಡಲೆ ನೈಟೇ ನೆನೆಸಿಟ್ರೆ ಇನ್ನೂ ಚೆನ್ನಾಗಿ, ಇಲ್ಲಾಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಕೂಡ ನೆನೆಸಿಡ್ಬೋದು. ಒಣ ಕಡಲೆ ಮತ್ತೆ ಹೆಸರು ಬೇಳೆ ಇವೆರಡು ನೆನೆಸಿಟ್ಟಿರ್ತೀವಲ್ಲ, ಹಸಿವನ್ನೇ ಬಟ್ಲದಲ್ಲಿ ಸಣ್ಣ ಸಣ್ಣ ಚಿಕ್ಕ ಚಿಕ್ಕ ಬಟ್ಲಗಳಲ್ಲಿ ಸಿಗ್ತಾವಲ್ರಿ ಅಡಿಕೆ ಬಟ್ಲ ಅಂತೇಳಿ, ಆ ತರ ಬಟ್ಲದಲ್ಲಿ ತಗೊಂಡ್ರು ಕೂಡ ಪರವಾಗಿಲ್ಲ. ಒಂದದರಲ್ಲಿ ಕಡಲೆ ಸಕ್ಕರೆ ತಗೊಳ್ಳಿ ಅಥವಾ ಬೆಲ್ಲ ಸಕ್ಕರೆ ಆದ್ರೂ ಪರವಾಗಿಲ್ಲ. ಇನ್ನೊಂದರಲ್ಲಿ ಹಾಲು ಸಕ್ಕರೆ ಹಾಕಿಡಿ. ಮತ್ತೆ ನೈವೇದ್ಯಕ್ಕಾಗಿ ನೀವೇನಾದ್ರೂ ಮನೆಗೆ ಅಷ್ಟೊತ್ತಿಗೆ ಅಡಿಗೆ ಆಗಿಟ್ಟು ಹೋಳಿಗೆ ಎಲ್ಲ ಮಾಡಿ ನೈವೇದ್ಯ ಇಡಿ, ಇಲ್ಲಾಂದ್ರೆ ಸ್ವಲ್ಪ ಸೀರಾ ಮಾಡಿ ನೈವೇದ್ಯ ಇಡಿ. ಆಮೇಲೆ ನೀವು ಈಗ ಚಿಟ್ಟಿ ಗಾಜುಲು ಅಂತ ಬರ್ತಾ ಇದೆ ಬಳೆ ಹಾರಗಳು, ಆ ಬಳೆಗಳನ್ನ ಕೂಡ ಒಂದು ಪ್ಲೇಟ್ ಅಲ್ಲಿ ಹಾಕಿ ಮುಂದೆ ಇಡಿ. ಆಮೇಲೆ ಕಾಯಿ ಹೊಡೆಯೋದಕ್ಕೆ ತೆಂಗಿನಕಾಯಿನ ತೊಳೆದಿಟ್ಕೋರಿ. ಯಾಕಂದ್ರೆ ನೀವು ಮಾರ್ಕೆಟಿಂದ ತಂದ್ಮೇಲೆ ಅಲ್ಲಿ ಇಟ್ಟು ಇಲ್ಲಿ ಇಟ್ಟು ಬಿಟ್ಟಿರ್ತೀರಿ. ಕಾಯಿ ತೊಳೆದು ಇಡೋದ್ರಿಂದ ಹೊಡಿವಾಗೂ ಕೂಡ ಸಮಭಾಗ ಆಗುತ್ತೆ. ಅದಕ್ಕಾಗಿ ಕಾಯಿನ ತೊಳೆದೇ ಹೊಡಿಬೇಕು. ಯಾವಾಗ್ಲೂ ಕಾಯಿನ ತೊಳೆದಿಟ್ಕೊಂಡಿಡಿ. ಇನ್ನು ಆರತಿ ಮಾಡೋದಕ್ಕೆ ಕರ್ಪೂರ ತಗೊಳ್ಳಿ. ಅಕ್ಷತೆ ಹಾಕೋದಕ್ಕೆ ಅಕ್ಷತೆನ ಕಲಸಿ ಇಟ್ಕೊಳ್ಳಿ. ಆಮೇಲೆ ಅಗರಬತ್ತಿ ಬೆಳಗ್ತೀವಲ್ಲ ನಾವು ಊದಿನ ಕಡ್ಡಿ, ಚೆನ್ನಾಗಿ ಸ್ಮೆಲ್ ಇರುವಂತಾವ್ ತಗೊಳ್ಳಿ, ಇಲ್ಲ ರೆಡಿ ಮಾಡಿ ಇಟ್ಬಿಡಿ. ಆಮೇಲೆ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ, ಈಗ ಇಷ್ಟೆಲ್ಲ ಮಾಡ್ಬೇಕಂದ್ರೆ ಚಲೋ ಸೀರೆ ಉಟ್ಕೊಂಡು ಮಾಡ್ಬೇಕಂದ್ರೆ ಯಾರಿಗಾಗಲಿ ಕಷ್ಟ ಅಲ್ಲ. ಹಾಗಾಗಿ ನೀವು ಮಡಿ ಬಟ್ಟೆ ಉಟ್ಕೊಂಡಿರ್ತೀರಲ್ಲ, ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ನೀವು ಕೂಡ ಅಲಂಕಾರ ಮಾಡ್ಕೋಬೇಕು. ಅಂದ್ರೆ ಚೆನ್ನಾಗಿರೋ ಅಂಚು ಬಾರ್ಡರ್ ಸೀರೆ ಉಟ್ಕೊಳ್ಳಿ. ಕಾಟನ್ ಸೀರೆ ಆದ್ರೂ ಪರವಾಗಿಲ್ಲ, ರೇಷ್ಮೆ ಸೀರೆ ಆದ್ರೂ ಪರವಾಗಿಲ್ಲ. ಹೆಣ್ಮಕ್ಳಿಗೆ ಸೀರೆ ಬರನೇ ಇಲ್ಲ ಬಿಡ್ರಿ, ಎಷ್ಟಿರ್ತಾವೇನು. ನೀವು ಹಿಂದಿನ ಸೀರೆ ಆದ್ರೂ ಪರವಾಗಿಲ್ಲ ತೆಗಿರಿ, ಅದರಲ್ಲಿ ಕೂಡ ಒಂದು ನೆನಪು ಒಂದು ಖುಷಿ ಇರುತ್ತೆ. ಆ ಥರ ಸೀರೆನ ತಕೊಂಡು ಅದಕ್ಕೆ ಅಂಚು ಬಾರ್ಡರ್ ಇದ್ರೆ ಸಾಕು. ಅದನ್ನು ಉಟ್ಕೊಂಡು ನೀವು ಚೆನ್ನಾಗಿ ಕೂದಲ ಬಿಟ್ಕೊಳ್ಳಾರ್ದಂಗ ಹೆರಳನ್ನ ಹಾಕೊಳ್ಳಿ. ಹೆರಳು ಹಾಕೊಂಡು ನಾವು ಲಕ್ಷ್ಮಿ ಹೂವು ಅಷ್ಟೊಂದು ಹಾರಗಳಾಕಿ ನಾವು ಬರೇ ತಿಲಲ್ಲೇ ಇರ್ತೀವಿ, ಆ ರೀತಿ ಇದ್ಬೇಡಿ. ನೀವು ಕೂಡ ಒಂದಾದ್ರೂ ಒಂದು ಮಳಾದ್ರೂ ಹೂವು ಇಟ್ಕೊಳ್ಳಿ. ಅದಾದ್ಮೇಲೆ ಕುಂಕುಮ ಹಚ್ಕೊಂಡು ಸಿಂಧೂರ ಇಟ್ಕೊಂಡು ನೀವು ಕೂಡ ಕೈ ತುಂಬ ಬಳೆನ ಹಾಕೋಬೇಕು. ಬರೀ ಲಕ್ಷ್ಮಿ ಒಂದೇ ಬಳೆ ಏರ್ಸಿದ್ರಲ್ಲ, ಅವತ್ತು ಸಾಕ್ಷಾತ್ ನಾವು ಕೂಡ ಲಕ್ಷ್ಮಿ ತರಾನೇ ರೆಡಿ ಆಗ್ಬೇಕು. ಅಂದ್ರೆ ನಾವು ಕೂಡ ಅಷ್ಟು ಕಳಕಳೆ ಆಗಿರ್ಬೇಕು. ಆಮೇಲೆ ನೀವು ಕೂಡ ಯಾವಾಗ್ಲೂ ಒಂದಾದ್ರೂ ನೀವು ಕೊರಳಲ್ಲಿ ಒಂದು ಆಭರಣನ ಹಾಕೊಳ್ಳಿ. ಎಲ್ಲ ಲಕ್ಷ್ಮಿಗೆ ಹಾಕ್ಬೇಡಿ. ನೀವು ಒಂದಾದ್ರೂ ಒಂದು ಆಭರಣ ಹಾಕೊಂಡು ಚೆನ್ನಾಗಿ ಹೂ ಮುಡ್ಕೊಂಡು ನೀವು ಚೆನ್ನಾಗಿ ರೆಡಿ ಆಗ್ಬೇಕು. ಈಗ ರೆಡಿ ಆದ್ಮೇಲೆ ನೀವು ಇನ್ನು ಪೂಜೆನ ಸ್ಟಾರ್ಟ್ ಮಾಡ್ಬೇಕು. ಕೆಲವರು ಪುರೋಹಿತರನ್ನ ಕರೆಸಿ ಪೂಜೆ ಮಾಡ್ತಾರೆ, ಹಾಗೂ ಮಾಡೋರಿದ್ರೆ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ವರಮಹಾಲಕ್ಷ್ಮಿ ವ್ರತಕಥಾ ಬುಕ್ ಬರುತ್ತೆ, ಆ ಬುಕ್ ನೋಡಿ ಆದ್ರೂ ಮಾಡ್ಕೊಳ್ಳಿ. ಇಲ್ಲ ಅನ್ನೋದಾದ್ರೆ ನಿಮ್ಗೆ ಹೇಗ್ ಗೊತ್ತಿರುತ್ತಲ್ಲ ಹಾಗಾದ್ರೂ ಮಾಡ್ಕೊಳ್ಳಿ. ಇಲ್ಲ ನಾನು ಹೇಗೆ ಹೇಳ್ತೀನಿ ಆಗ ಮಾಡ್ತೀರಂದ್ರೂ ಪರವಾಗಿಲ್ಲ. ಈಗೆಲ್ಲ ನೀವು ರೆಡಿ ಮಾಡ್ಕೊಂಡು ನೀವು ಎತ್ತರದಲ್ಲಿದ್ರೆ ನಿಂತು ಮಾಡಿ, ಇಲ್ಲಾಂದ್ರೆ ಚಾಪೆ ಹಾಕೊಂಡು ಕೂತ್ಕೊಳ್ಳಿ. ಮೊದಲಿಗೆ ದೀಪಾರಾಧನೆ ಮಾಡಬೇಕು. ಏನು ದೀಪಸ್ತಂಭ ಇಟ್ಟಿರ್ತೀರಲ್ಲ, ಮೊದಲಿಗೆ ಎಣ್ಣೆಯನ್ನ ಹಾಕಿ, ಎಣ್ಣೆ ಹಾಕಿದ್ಮೇಲೆ ಬತ್ತಿ ನೀವು ಆ ಕಡೆ 2 ಈ ಕಡೆ 2 ಹಚ್ತೀವಿ ಅಂದ್ರೆ ಪರವಾಗಿಲ್ಲ, ಆ ಕಡೆ 5 ಈ ಕಡೆ 5 ಹಚ್ತೀವಿ ಅಂದ್ರೂ ಪರವಾಗಿಲ್ಲ. ಆ ಕಡೆ 5 ಈ ಕಡೆ 5 ಹಚ್ಚಿದ್ರೆ ಎಣ್ಣೆ ಬೇಗ ಖಾಲಿ ಆಗ್ತಾ ಇರುತ್ತೆ. ಹಾಗಾಗಿ ನೀವು ನೋಡ್ಕೋತಾ ಇದ್ದು ಹಾಕೋತಾ ಇರ್ಲಿ. ಆ ಕಡೆ 2 ಈ ಕಡೆ 2 ದೀಪಗಳನ್ನು ಸಹಿತ ಹಚ್ಬೋದು. ಎಣ್ಣೆ ಬತ್ತಿನ ಹಾಕಿ ದೀಪನ ಬೆಳೆಸ್ಬೇಕು. ದೀಪ ಬೆಳೆಸ್ಬೇಕಾಯ್ತಂದ್ರೆ ಕಡ್ಡಿಯಿಂದ ಹಚ್ಚಲಾರ್ದಂಗ ಕಡ್ಡಿಯಿಂದ ಅಗರಬತ್ತಿಗೆ ಬೆಳೆಸ್ಕೊಳ್ಳಿ. ಅಂದ್ರೆ ಊದಿನ ಕಡ್ಡಿಗೆ ಹಚ್ಕೊಂಡು ದೀಪನ ಬೆಳೆಸ್ಬೇಕು. ದೀಪ ಬೆಳೆಸ್ಬೇಕಾದ್ರೂ ಕೂಡ ಒಂದು ಚಿಕ್ಕದೊಂದು ಶ್ಲೋಕನ ಮನಸ್ಸಿನಲ್ಲಿ ಅನ್ಕೋಬೇಕು. ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಂ ಜ್ಯೋತಿರ್ನಮೋಸ್ತುತೆ ಅಂತ ದೀಪಗಳನ್ನ ಬೆಳೆಸಿ ದೀಪನ ನಮಸ್ಕಾರ ಮಾಡ್ಕೋಬೇಕು. ಮತ್ತೊಂದು ದೀಪ ಹಚ್ಚಿದಾದ್ಮೇಲೆ ಕಳಸ ಕೂಡ ಹಚ್ಕೋಬೇಕು. ಕಳಸ ಕೂಡ ರೆಡಿ ಮಾಡಿ ಇಟ್ಕೋಬೇಕು. ಕಳಸಕ್ಕೂ ಕೂಡ ಹಚ್ಚಿ ಅದಕ್ಕೂ ವಿಭೂತಿ ಕುಂಕುಮ ಹಚ್ಚಿ ಒಂದು ಹೂವನ್ನ ಹೇರಿಸ್ಬೇಕು. ಕೆಲವರು ಕಳಸ ಹಚ್ಚೋ ಪದ್ಧತಿ ಇರಲ್ಲ, ಬರೇ ಆರತಿ ಮಾಡ್ತಾ ಇರ್ತಾರೆ. ಅವರು ಬರೇ ಆರತಿ ಮಾಡಿದ್ರು ಕೂಡ ನಡೆಯುತ್ತೆ. ಹೀಗೆ ಗಣೇಶನ ಪೂಜೆನ ಮಾಡ್ಬೇಕು. ಅವಾಗೆಲ್ಲ ಹಚ್ಚಿ ರೆಡಿ ಮಾಡಿರ್ತೀವಿ, ಜಸ್ಟ್ ನೀರ್ ಇರ್ತದ, ನೀರಿಂದ ಸ್ವಲ್ಪ ಅದ್ದಿ ಗಂಧ ವಿಭೂತಿ ಕುಂಕುಮನ ಹಾಕ್ಬೇಕು. ಮತ್ತೊಂದು ಹೂವು ಸುಮ್ನೆ ಇನ್ನೊಂದು ಹೂವು ಏರಿಸಿ ನಮಸ್ಕಾರ ಮಾಡ್ಕೋಬೇಕು.
ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕರ್ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ ಅಂತೇಳಿ ಗಣಪತಿಗೆ 21 ನಮಸ್ಕಾರ ಮಾಡ್ಕೋಬೇಕು. ಹಿಂಗೆ ಇಷ್ಟೇ, ನೀವೇನು ಕುಂತು ಎದ್ದು ಮಾಡಿದ್ರೆ ಸಾಕಾಗ್ಬಿಡ್ತದ. ಸುಮ್ಮನೆ 21 ನಮಸ್ಕಾರಗಳ ಗಣೇಶ ಅಂತ ಹೇಳಿದ್ರು ಪರವಾಗಿಲ್ಲ. ಆತನಿಗೆ ಪೂಜೆ ಮಾಡ್ಕೊಂಡ್ಮೇಲೆ ಆತನಿಗೂ ಕೂಡ ಕರ್ಪೂರ ಆರತಿನ ಬಿಡಬೇಕು. ಕರ್ಪೂರ ಆರತಿ ಕೂಡ ಯಾವಾಗಲೂ ಸುಮ್ಮನೆ ಬೆಳಗ್ಲಾರ್ದಂಗ ನೀವು ಕರ್ಪೂರ ಗೌರಂ ಕರುಣಾವತಾರಂ ಆ ಥರ ಹೇಳ್ಕೊಂಡ್ರು ಪರವಾಗಿಲ್ಲ. ಇಲ್ಲ ಒಂದು ಚಿಕ್ಕ ನುಡಿ ಬರ್ತಾ ಇದ್ರೆ ಹಾಡನ್ನು ಹಾಡಿ, ಇಲ್ಲ ಅಂತಂದ್ರೆ ಫೋನ್ ಅಂತ ಇದ್ದೇ ಇರುತ್ತಲ್ಲ ಅದರಲ್ಲಾದ್ರೂ ಹಚ್ಚಿಟ್ಟು ಕರ್ಪೂರನ ಬೆಳಗಿ. ಈಗ ನೀವು ಪೂಜೆ ಮಾಡಕ್ ಸ್ಟಾರ್ಟ್ ಮಾಡಿದಾಗ ಯಾವ್ದ್ಯಾವ್ದೋ ಮಾತಾಡ್ಕೊಂತ ಯಾರ್ಯಾರಿಗೋ ಬೈಕಂತ ಮನೆಯಲ್ಲಿ ಒದರಿಕೆಂತ ಮಾಡ್ಲಾರ್ದಂಗ ಲಲಿತ ಸಹಸ್ರನಾಮ ಅಥವಾ ಕನಕದಾರ ಸ್ತೋತ್ರ ಬರೋರಿದ್ರೆ ಹೇಳ್ಕೋತಾರೆ, ಬರ್ದೇ ಇರೋರು ಅದನ್ನ ಫೋನ್ನಲ್ಲಿ ಹಚ್ಚಿ ನೀವು ಕೇಳ್ಕೊಂತ ಮಾಡ್ಬೋದು. ಲಕ್ಷ್ಮಿಯ ಭಕ್ತಿ ಗೀತೆಗಳು ಎಲ್ಲ ಇರ್ತಾವಲ್ಲ, ಅಷ್ಟಲಕ್ಷ್ಮಿ ಸ್ತೋತ್ರ ಅವೆಲ್ಲ ಕೂಡ ಕೇಳ್ಕೊಂತ ಆದ್ರೂ ಪೂಜೆನ ಮಾಡಿ. ಲಕ್ಷ್ಮಿ ಪೂಜೆ ಮಾಡುವಾಗ ಮೊದಲಿಗೆ ನಮಸ್ತೇತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರ ಗದಾಹಸ್ತೆ ನಾರಾಯಣಿ ನಮೋಸ್ತುತೆ ಅಂತೇಳಿ ಯಾಕೆ ಮನದಲ್ಲಿ ಬೇಡ್ಕೊಂಡು ಭಕ್ತಿ ಶ್ರದ್ಧೆಯಿಂದ ನೀವು ಪೂಜೆನ ಪ್ರಾರಂಭಿಸ್ಬೇಕು. ಈಗ ದೀಪ ಹಚ್ಚಿರ್ತೀರಿ, ಗಣೇಶನ ಪೂಜೆ ಆಯಿತು, ಲಕ್ಷ್ಮೀ ಪೂಜೆನ ಮಾಡಬೇಕು. ಲಕ್ಷ್ಮೀ ಪೂಜೆ ಸಹಿತ ಅಷ್ಟೇ ನೀರು ವಿಳ್ಯದಲ್ಲಿ ಇಟ್ಕೊಂಡಿರ್ತಾರಲ್ಲ ಅದರಿಂದ ಸ್ವಲ್ಪ ಪ್ರೋಕ್ಷಣೆ ಮಾಡಬೇಕು. ಜಾಸ್ತಿ ನೀರು ಹಾಕ್ಬಾರ್ದು, ಸುಮ್ಮನೆ ಪ್ರೋಕ್ಷಣೆ ಮಾಡಿ ಮತ್ತೊಂದ್ಸಲ ಪೂಜೆ ಮಾಡ್ದಂಗ ಮಾಡಿ ಅರಿಶಿಣ ಕುಂಕುಮ ಗಂಧ ಹಾಕಬೇಕು. ಅಕ್ಕಿಗೆ ಹಾಕಿದ್ಮೇಲೆ ನಾವು ಕೂಡ ಹಚ್ಕೋಬೇಕು. ಅದಾದ್ಮೇಲೆ ಈಗ ನೈವೇದ್ಯಕ್ಕೆಲ್ಲ ಹಣ್ಣು ಎಲ್ಲ ಇಟ್ಟಿರ್ತಾರಲ್ಲ, ನೈವೇದ್ಯಕ್ಕೆ ಇಟ್ಟಿರ್ತಾರಲ್ಲ ಅದಕ್ಕೂ ಕೂಡ ಗಂಧ ಕುಂಕುಮ ಆದ್ರೂ ಹಚ್ಚಿ, ಇಲ್ಲ ವಿಭೂತಿ ಕುಂಕುಮ ಆದ್ರೂ ಹಚ್ಚಿ. ನೀವು ಇಟ್ಟಿರ್ತಕ್ಕಂಥ ಹಣ್ಣುಗಳಿಗೆ ನೈವೇದ್ಯದ ಬಟ್ಲಗಳು ತಟ್ಟೆ ಏನಿರ್ತಾವಲ್ಲ ಎಲ್ಲದಕ್ಕೂ ಕೂಡ ಗಂಧ ಕುಂಕುಮ ಅಥವಾ ವಿಭೂತಿ ಕುಂಕುಮ ಹಚ್ಚಿ ಎಲ್ಲ ನೈವೇದ್ಯ ಮೇಲೆ ಕೂಡ ಒಂದೊಂದು ಹೂಗಳನ್ನ ಇಡಿ, ಇಲ್ಲ ಪತ್ರೆ ಆದ್ರೂ ಪರವಾಗಿಲ್ಲ ಇಟ್ಟು ಉದಿನ ಕಡ್ಡಿ ಬೆಳಗ್ಬೇಕು, ಕಾಯಿ ಹೊಡಿಬೇಕು. ಕಾಯಿ ಹೊಡೆದು ಮಂಗಳಾರತಿ ಮಾಡಬೇಕು. ಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಆರತಿಗಳನ್ನ 5 ಆದ್ರೂ ಹಾಡಿ, 2 ಆದ್ರೂ ಹಾಡಿ, ಇಲ್ಲ ನಮ್ಗೆ ಟೈಮ್ ಇಲ್ಲಾಂದ್ರೆ 1 ಆದ್ರೂ ಮಂಗಳಾರತಿ ಹಾಡನ್ನ ಹಾಡಿ ಮಂಗಳಾರತಿ ಮಾಡಿ. ಅದಾದ್ಮೇಲೆ ನೀವು ಅಕ್ಷತೆನ ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ. ನಿಂತಲ್ಲೇ ಆಕೆಗೆ 3 ಪ್ರದಕ್ಷಿಣೆ 5 ಪ್ರದಕ್ಷಿಣೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಪ್ರದಕ್ಷಿಣೆನ ಮಾಡಿಕೊಂಡು ಆ ಅಕ್ಷತೆನ ಲಕ್ಷ್ಮಿಗೆ ಗಣೇಶನಿಗೆ ಅಲ್ಲಿಟ್ಟಿರ್ತಕ್ಕಂಥ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಏನೇನು ಸಾಮಾನು ಇಟ್ಟಿರ್ತಾರಲ್ಲ ಎಲ್ಲರ ಮೇಲೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಬೇಡ್ಕೋಬೇಕು. ನಿಮ್ಮ ಇಷ್ಟಾರ್ಥಗಳು ಏನದಾವಲ್ಲ ಬೇಡ್ಕೋರಿ. ಅವತ್ತು ಎಲ್ಲಾ ಪೂಜೆ ಆದ್ಮೇಲೆ ಸ್ವಲ್ಪ ಹೊತ್ತು ನೀವೆಲ್ಲಿ ಹಾಲಲ್ಲಿ ಮಾಡಿದ್ರೆ ಹೊರಗಡೆ ಬನ್ನಿ, ದೇವ್ರ ಮನೆಯಲ್ಲಿ ಮಾಡಿದ್ರೆ ಹಾಲಿಗೆ ಬನ್ನಿ. ಎಲ್ಲಾದ್ರೂ ಆಕೆಗೆ ಸ್ವಲ್ಪ ನೀವೆಲ್ಲ ಇಟ್ಟಿರ್ತೀರಲ್ಲ ನೈವೇದ್ಯ ಅದೆಲ್ಲ ಹಾಕಿ ಸ್ವೀಕಾರ ಮಾಡ್ತಾಳೆ. ಹೇಗಂದ್ರೆ ಅದ್ರ ಮ್ಯಾಗೆಲ್ಲ ದೃಷ್ಟಿ ಬೀರ್ತಾಳೆ ಆಕೆ. ಅವಾಗ ನಾವ್ ಯಾರು ಇರಬಾರ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ನಾವೆಲ್ಲರೂ ಹೊರಗಡೆ ಬಂದು ಒಂದು 5 ನಿಮಿಷ ಆಗ್ಲಿ 2 ನಿಮಿಷ ಆಗ್ಲಿ ಕೂತ್ಕೋಬೇಕು. ಮನೆಯಲ್ಲಿರುವವರು ಎಲ್ಲರಿಗೂ ಕೂಡ ಫಸ್ಟು ಪಂಚಾಮೃತ ಕೊಡಿ. ಪಂಚಾಮೃತ ಕೊಟ್ಟ ಮೇಲೆ ತೆಂಗಿನ ಹಾಲನ್ನ ಕೊಡಿ. ಅದಾದ್ಮೇಲೆ ನಮ್ಮ ಮನೇಲಿರುವಂತವ್ರು ಎಲ್ಲರೂ ಅರ್ಶಿನ ಕುಂಕುಮಕ್ಕೆ ಅಕ್ಷತೆ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. ಬೆಳಗಿನ ಪೂಜೆ ಮುಗೀತು. ಇನ್ನು ಸಂಜೆ ಕೂಡ ಮತ್ತೆ ಅರ್ಶಿನ ಅವಾಗ ಏನ್ ಇರೋದಿಲ್ಲ, ಅರ್ಶಿನ ಕುಂಕುಮಕ್ಕೆ ನೀವು ಹೋಗ್ತಾ ಇರ್ತೀರಾ, ನಿಮ್ಮ ಮನೆಗೆ ಅರ್ಶಿನ ಕುಂಕುಮಕ್ಕೆ ಬರ್ತಾ ಇರ್ತಾರೆ. ಅವಾಗ ನೀವು ಮತ್ತೆ ಅರ್ಶಿನ ಕುಂಕುಮ ಹಾಕಿ ಉದಿನ ಕಡ್ಡಿ ಬೆಳಗಿ ಮತ್ತೆ ಆರತಿ ಮಾಡ್ಬೇಕು. ಇನ್ನು ಅವಾಗ ಯಾರನ್ನ ಬಂದವರೆಲ್ಲ ಮಾಡ್ತಾರೆ. ಆಮೇಲೆ ರಾತ್ರಿ ಕೆಂಪು ಆರತಿನ ನಿವಾಳಿಸ್ಬೇಕು. ಯಾಕಂದ್ರೆ ನಾವೇ ನೋಡಿರ್ತೀವಿ ಎಷ್ಟು ಚೆನ್ನಾಗಾಗೈತೆ ಪೂಜೆ ಎಲ್ಲ ಅನ್ಕೋತೀವಿ, ಅಥವಾ ಅರಿಶಿನ ಕುಂಕುಮಕ್ಕೆ ಜನ ಬಂದಿರ್ತಾರೆ ಮುತ್ತೈದೆಯರು, ಅವರು ನೋಡಿರ್ತಾರೆ, ಅಮ್ಮನವ್ರಿಗೆ ದೃಷ್ಟಿ ಆಗಿರುತ್ತಲ್ಲ. ಹಾಗಾಗಿ ಕೆಂಪು ಆರತಿನ ಮಾಡಿ ಅದನ್ನ ಹಾಕಿದ ಮೇಲೆ 3 ಸಾರಿ ತೆಗೆದು ಹೊರಗಡೆ ಹಾಕ್ಬಿಡ್ಬೇಕು. ಇನ್ನು ನೆಕ್ಸ್ಟ್ ಡೇ ಹೇಗೆ ಕಳಸನ ವಿಸರ್ಜನೆ ಮಾಡಬೇಕು, ಅದರಲ್ಲಿರ್ತಕ್ಕಂಥ ಸಾಮಾನುಗಳನ್ನ ಏನು ಮಾಡಬೇಕು, ಕೊಬ್ಬರಿ ಅಕ್ಕಿ ಪೂಜಾ ಸಾಮಾನು ಲಕ್ಷ್ಮಿ ಇಷ್ಟವಾದ ಸಾಮಾನುಗಳು ಇವೆಲ್ಲ ಏನು ಮಾಡಬೇಕು ಅನ್ನೋದು ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಮುಖ್ಯವಾಗಿ ಶ್ರದ್ಧಾ ಭಕ್ತಿ ಇರಬೇಕು. ನಾವೆಷ್ಟು ಶ್ರದ್ಧೆಯಿಂದ ಮಾಡ್ತೀವೋ ಅಷ್ಟು ವೃದ್ಧಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.